ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಏಪ್ರಿಲ್ 24ರ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, ರಾಷ್ಟ್ರೀಯ ಪಂಚಾಯತಿ ರಾಜ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಏಪ್ರಿಲ್ 24. ಅರೆ ಯಾಕೆ ನಾವು ಪ್ರತಿ ವರ್ಷ ಏಪ್ರಿಲ್ 24ರಂದೇ ಆಚರಣೆ ಮಾಡ್ತೀವಿ ಅಂದ್ರೆ 1973 ತಿದ್ದುಪಡಿ 1993 ಏಪ್ರಿಲ್ 24ರಂದು ಜಾರಿಗೆ ಬಂದಿರೋದ್ರಿಂದಾಗಿ ಪ್ರತಿ ವರ್ಷ ನಾವು ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತಿ ರಾಜ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಅರೆ ಯಾಕೆ ನಾವು ಈ ಒಂದು ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತಿ ರಾಜ್ಯ ದಿನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೋಗೋಣ. ರಾಷ್ಟ್ರೀಯ ಪಂಚಾಯತಿ ರಾಜ್ಯ ದಿನವನ್ನು ಪ್ರತಿ ವರ್ಷ ನಾವು ಏಪ್ರಿಲ್ 24ರಂದು ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಯಾಕೆ ನಾವು ಏಪ್ರಿಲ್ 24ರಂದೇ ಆಚರಣೆ ಮಾಡ್ತೀವಿ? ಮತ್ತು ಈ ಒಂದು ರಾಷ್ಟ್ರೀಯ ಪಂಚಾಯತಿ ರಾಜ್ಯ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡೋಕೆ ಯಾವ ತಿದ್ದುಪಡಿ ಜಾರಿ ತಗೊಂಬಂದರು, ಆಮೇಲೆ ಮುನ್ಸಿಪಲ್ ಸಂಬಂಧಪಟ್ಟಿರುವಂಥ ಒಂದು ತಿದ್ದುಪಡಿ ಯಾವುದು, ತದನಂತರದಲ್ಲಿ ಈ ಒಂದು ಪಂಚಾಯತ್ ಸಂಬಂಧಪಟ್ಟಂತೆ ಸ್ಥಾಪನೆ ಮಾಡಿರುವಂಥ ಪ್ರಮುಖ ಸಮಿತಿಗಳು ಯಾವುವು, ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೋಗೋಣ. ನೋಡ್ರಿ, ಇದರ ಹಿನ್ನೆಲೆ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ, ಅಧಿಕಾರದ ಒಂದು ವಿಕೇಂದ್ರೀಕರಣಗೋಸ್ಕರ ಭಾರತದಲ್ಲಿ ಸ್ಥಳೀಯ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿರುವಂಥದ್ದು. ಪ್ರಮುಖವಾಗಿ ನಾವು ಸ್ಥಳೀಯ ಸರ್ಕಾರ ಜಾರಿಗೆ ತಗೊಂಡು ಬಂದಿದ್ದ ಪ್ರಮುಖ ಉದ್ದೇಶ ಅಂದ್ರೆ ಏನಪ್ಪ ಅಂತಾರೆ, ಅಧಿಕಾರದ ಒಂದು ವಿಕೇಂದ್ರೀಕರಣ ಮಾಡೋ ಉದ್ದೇಶಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬಂದಿರುವಂಥದ್ದು. 1992ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ ಸ್ಥಳೀಯ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬಂದಿರುವಂಥದ್ದು. ಈ ಒಂದು 1992ರಲ್ಲಿ ಈ ಒಂದು ತಿದ್ದುಪಡಿ ಏನಿದೆ ನೋಡ್ರಿ, 73rd ಅಮೆಂಡ್ಮೆಂಟ್ ಆ್ಯಕ್ಟು, ಇದು 1993 ಏಪ್ರಿಲ್ 24ರಂದು ಜಾರಿಗೆ ಬಂದಿರುವಂಥದ್ದು. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಏಪ್ರಿಲ್ 24ರಂದು ಪಂಚಾಯತಿ ರಾಜ್ಯ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಇನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಈ ಒಂದು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ರಾಜ್ಯ ಯಾವುದಂದ್ರೆ ರಾಜಸ್ಥಾನ ಅಂತ ಹೇಳ್ತೀವಿ ನೋಡಿ. 1959 ಅಕ್ಟೋಬರ್ 2ರಂದು, ಅಂದರೆ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನದಂದು ಈ ಒಂದು ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ರಾಜಸ್ಥಾನದ ನಾಗೌರದಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು. ಸೊ ಅದರಿಂದಾಗಿ ನಾವು ಏನು ಹೇಳ್ತೀವಿ ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ದೇಶದಲ್ಲಿ ಪಂಚಾಯತ್ ರಾಜ್ಯವನ್ನು ಅಳವಡಿಸಿಕೊಂಡಿರುವಂತಹ ಮೊಟ್ಟ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ನಾವು ರಾಜಸ್ಥಾನ ಅಂತ ಹೇಳ್ತೀವಿ. ಇನ್ನು ಗಾಂಧಿಯವರು ಕೂಡ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತು ಅಂದ್ರೆ, ಪಂಚಾಯತ್ ರಾಜ್ಯ ಮೂಲಕ ಗ್ರಾಮ ಸ್ವರಾಜ್ಯ ವ್ಯವಸ್ಥೆಯನ್ನು ಬಯಸಿರುವಂಥದ್ದು. ಇದು ಗಾಂಧೀಜಿಯವರ ಒಂದು ಬಯಕೆಯನ್ನು ಕೂಡ ಆಗಿರುವಂಥದ್ದು. ಅಂದರೆ ಗ್ರಾಮ ಸ್ವರಾಜ್ಯ ವ್ಯವಸ್ಥೆ ಜಾರಿಗೆ ತಗೊಂಡು ಬರುವಂಥದ್ದು ಗಾಂಧೀಜಿಯವರ ಒಂದು ಕನಸು ಕೂಡ ಆಗಿರುವಂಥದ್ದು. ಸೊ 1992 73rd ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ನಾವು ಇಲ್ಲಿ ನಿರ್ವಹಿಸಲಾಗಿರುವಂಥದ್ದು. ಇನ್ನು ವೇದ ಕಾಲದಿಂದಲೂ ಪಂಚಾಯತ್ ರಾಜ್ಯ ಭಾರತದಲ್ಲಿ ಮೂಲವನ್ನು ಹೊಂದಿರುವಂಥದ್ದು. ಕೇವಲ ನಾವು 73rd ಅಮೆಂಡ್ಮೆಂಟ್ ಮೂಲಕ ಅದಕ್ಕೆ ಒಂದು ಸಂವಿಧಾನಾತ್ಮಕ ಸ್ಥಾನವನ್ನು ಕೊಟ್ಟಿದ್ದೀವಿ. ಬಟ್ ವೇದ ಕಾಲದಿಂದಲೂ ಪಂಚಾಯತ್ ರಾಜ್ಯ ವ್ಯವಸ್ಥೆ ನಮಗೆ ಕಂಡು ಬರ್ತಾ ಇರುವಂಥದ್ದು. ಇನ್ನು ನಾವು ಯಾವುದಪ್ಪ ಅಂದ್ರೆ DPSP, ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ನಾವು ಮಾತಾಡ್ತಿರೋದ್ರ, ಅದರಲ್ಲಿ 40ನೇ ಆರ್ಟಿಕಲ್, ಭಾರತದ ಒಂದು 40ನೇ ಆರ್ಟಿಕಲ್ ಏನು ಮಾಡುತ್ತೆ, ಈ ಒಂದು ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ನಮಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಕೊಡುತ್ತೆ. ನಂತರ ಭಾರತ ಸರ್ಕಾರ ಹಲವಾರು ಸಮಿತಿಗಳನ್ನು ಈ ಒಂದು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಇಲ್ಲಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಹಲವಾರು ಬಾರಿಯ ಕಮಿಟಿಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಮೊದಲನೇದು ಯಾವುದೋ ಬಲವಂತರಾಯ್ ಮೆಹ್ತಾ ಕಮಿಟಿ. ಈ ಒಂದು ಕಮಿಟಿ ಸ್ಥಾಪನೆ ಮಾಡಿದ್ದು 1957ರಲ್ಲಿ. ತದನಂತರದಲ್ಲಿ ಎರಡನೇ ಕಮಿಟಿ ಯಾವುದರ ಅಶೋಕ್ ಮೆಹ್ತಾ ಕಮಿಟಿ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಮಾಡಿದ್ದು 1977ರಲ್ಲಿ. ಆಮೇಲೆ GVK ರಾವ್ ಕಮಿಟಿ, ಇದು 1985ರಲ್ಲಿ ಈ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿರುವಂಥದ್ದು. ಇನ್ನು LM ಸಿಂಘ್ವಿ ಕಮಿಟಿ 1986ರಲ್ಲಿ. ನೋಡಿ, ಇದನ್ನು ಕೂಡ ನಿಮಗೆ ಕೇಳ್ತಾರೆ, ಅಂದರೆ ಯಾವ ಸಮಿತಿ ಈ ಒಂದು ಪಂಚಾಯತ್ಗೆ ಸಂಬಂಧಪಟ್ಟಿರುವಂಥದ್ದು, ಆಮೇಲೆ ಈ ಒಂದು ಏನಪ್ಪ ಅಂದ್ರೆ ಕಮಿಟಿಯನ್ನು ಯಾವಾಗ ರಚನೆ ಮಾಡಲಾಗಿತ್ತು, ಅದನ್ನು ಕೂಡ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇನ್ನು ಬಲವಂತರಾಯ್ ಮೆಹ್ತಾ ಕಮಿಟಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ರಾಷ್ಟ್ರೀಯ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ವಿಸ್ತರಣಾ ಸೇವೆಯ ಕೆಲಸವನ್ನು ಪರಿಶೀಲಿಸಲು ಈ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಆದರೆ ಬಲವಂತರಾಯ್ ಕಮಿಟಿ ನಾವು ಸ್ಥಾಪನೆ ಮಾಡಿದರೆ ಪ್ರಮುಖ ಉದ್ದೇಶ ಏನಾಗಿತ್ತು ಅಂದ್ರೆ, ಈ ಒಂದು ರಾಷ್ಟ್ರೀಯ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ
ತದನಂತರದಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆಯ ಕೆಲಸವನ್ನು ಪರಿಶೀಲನೆ ಮಾಡೋಗೋಸ್ಕರ ಈ ಒಂದು ಕಮಿಟಿಯನ್ನು ಏನಪ್ಪಾ ಅಂತ ಒಂದು ರಚನೆ ಮಾಡಲಾಗಿರುವಂಥದ್ದು. ಇದು ಏನು ನಮಗೆ ಒಂದು ಇದು ಏನಪ್ಪಾ ಅಂತ ಶಿಫಾರಸು ಮಾಡಿತ್ತು ಈ ಕಮಿಟಿ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತದನಂತರದಲ್ಲಿ ಮಧ್ಯಂತರ ಮಟ್ಟದಲ್ಲಿ ಬ್ಲಾಕ್ ಪಂಚಾಯಿತಿ ಅಥವಾ ಪಂಚಾಯತ್ ಸಮಿತಿ ಅಂತ ಹೇಳ್ತೀವಿ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಯನ್ನು ಒಳಗೊಂಡಿರುವಂತಹ ಒಂದು ವಿಕೇಂದ್ರೀಕೃತ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಅಂದರೆ ತ್ರೀ ಟೈರ್ ಒಂದು ಪಂಚಾಯಿತಿ ವ್ಯವಸ್ಥೆಯನ್ನು ಭಾರತದಲ್ಲಿ ಒಂದು ವ್ಯವಸ್ಥೆ ಇರಬೇಕಂತ ಬಲವಂತರಾಯ್ ಮೆಹ್ತಾ ಕಮಿಟಿ ಶಿಫಾರಸು ಮಾಡಿರುವಂಥದ್ದು. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಇನ್ನು ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ, ಇನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ, ಈ ಥರ ಒಂದು 3 ಟೈರ್ ಒಂದು ವ್ಯವಸ್ಥೆಯನ್ನು ಈ ಒಂದು ಕಮಿಟಿ ಶಿಫಾರಸು ಮಾಡಿರುವಂಥದ್ದು. ತದನಂತರದಲ್ಲಿ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ನಾವು ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ. ಯಾವ ಒಂದು ಭಾಗದ ಅಂದ್ರೆ 9ನೇ ಭಾಗದಲ್ಲಿ ಒಂದು ಪಂಚಾಯಿತಿ ವ್ಯವಸ್ಥೆ ಕಂಡು ಬರ್ತಾ ಇರುವಂಥದ್ದು. ಎಷ್ಟನೇ ಅನುಸೂಚಿ ಅಥವಾ ಶೆಡ್ಯೂಲ್ ಭಾರತ ಸಂವಿಧಾನದ ಒಂದು ಎಷ್ಟನೇ ಶೆಡ್ಯೂಲು ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಅಂದ್ರೆ 11ನೇ ಅನುಸೂಚಿ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಏನ ಈ ಒಂದು ಪಂಚಾಯತ್ ರಾಜ್ಯದಲ್ಲಿ ಎಷ್ಟು ವಿಷಯಗಳು ಕಂಡು ಬರ್ತಂದ್ರೆ 29 ವಿಷಯಗಳು ಕಂಡು ಬರ್ತಾ ಇರುವಂಥದ್ದು. ತದನಂತರದಲ್ಲಿ ಇನ್ನು ಮುನ್ಸಿಪಾಲಿಟಿ ನೋಡಿ, ಇದಕ್ಕೆ ಸಂಬಂಧಪಟ್ಟಿರುವಂತಹ ತಿದ್ದುಪಡಿ ಯಾವಂದ್ರೆ 74ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಏನೋ ಭಾರತದ ಯಾವ ಸಂವಿಧಾನದ ಒಂದು ಯಾವ ಭಾಗದಲ್ಲಿ ಮುನ್ಸಿಪಾಲಿಟಿ ಕಂಡು ಬರ್ತಂದ್ರ 9A ಅಂತ ಹೇಳ್ತೀವಿ ನೋಡಿ. 9 ಬಂದ್ರ ಇದು ಪಂಚಾಯತ್ ರಾಜ್ ವ್ಯವಸ್ಥೆ, 9A ಬಂದ್ರ ಇದೇನಂದ್ರೆ ಒಂದು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿರುವಂಥದ್ದು. ಏನೋ 9B ಬಂದ್ರ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟಿರುವಂಥದ್ದು. ಏನೋ ಮುನ್ಸಿಪಾಲಿಟಿಯಲ್ಲಿ ಕಂಡು ಬರುವಂಥ ಒಟ್ಟು ವಿಷಯಗಳ ಸಂಖ್ಯೆ ಎಷ್ಟಂದ್ರೆ 18 ಅಂತ ಹೇಳ್ತೀವಿ. ಏನೋ ಭಾರತ ಸಂವಿಧಾನದ ಎಷ್ಟನೇ ಈ ಒಂದು ಶೆಡ್ಯೂಲು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿದೆ ಅಂದ್ರೆ 12ನೇ ಒಂದು ಶೆಡ್ಯೂಲ್ ಅಂತ ಹೇಳ್ತೀವಿ. ಏನೋ ಭಾರತದ ಒಂದು ಸ್ಥಳೀಯ ಸರ್ಕಾರದ ಪಿತಾಮಹ ನಾವು ಯಾರಿಗೆ ಕರಿತೀವಿ ಅಂದ್ರೆ ಲಾರ್ಡ್ ರಿಪ್ಪನ್ ಅವರಿಗೆ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಇದನ್ನು. ಲಾರ್ಡ್ ರಿಪ್ಪನ್ ಅವರಿಗೆ ನಾವು ಭಾರತದಲ್ಲಿ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯಲಾಗುತ್ತೆ. ನೋಡಿ ಯಾವ ತರ ಒಂದು ನಾವು ಆರ್ಟಿಕಲ್ ಅನ್ನು ಡಿಸೈನ್ ಮಾಡಿದೀವಿ. ಜಸ್ಟ್ ಏನು ಬಂದಿದ್ದು ಪಂಚಾಯತಿ ರಾಜ್ ದಿನವನ್ನು ನಾವು ಏಪ್ರಿಲ್ 24ರಂದು ಆಚರಣೆ ಮಾಡ್ತೀವಿ ಅಂತ ಬಂದಿದ್ದೀವಿ. ಇದರ ಅಂಡರದಲ್ಲಿ ನಾವು ಪಂಚಾಯತ್ ಬಗ್ಗೆ ತಿಳ್ಕೊಂಡಿವಿ. ತದನಂತರದಲ್ಲಿ ಪಂಚಾಯತಿ ಸಂಬಂಧಪಟ್ಟಿರುವಂಥ ಕಮಿಟಿಗಳ ಬಗ್ಗೆನೂ ಕೂಡ ತಿಳ್ಕೊಂಡಿವಿ. ಆಮೇಲೆ ಮುನ್ಸಿಪಾಲಿಟಿ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಇದೇ ಥರನಾಗಿರುವಂಥ ಪ್ರತಿಯೊಂದು ಆರ್ಟಿಕಲ್ ಅನ್ನು ಕೂಡ ನಮ್ಮ ಮ್ಯಾಗಝೀನಲ್ಲಿ ಕವರ್ ಮಾಡಿರ್ತೀವಿ. ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ನಿಮಗೆ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, ಫಾರ್ 1 ಮಂತ್ ಕೊಟ್ಟಿದ್ದಾರೆ. 2023 ಜನವರಿ ಹಿಡ್ಕೊಂಡು ಮಾರ್ಚ್ 2024 ಕೊಟ್ಟಿದ್ದಾರೆ. ಆಮೇಲೆ 2022 ಜನವರಿ ಹಿಡ್ಕೊಂಡು ಮಾರ್ಚ್ 2023ವರೆಗೆ ನಿಮ್ಗೆ ಎಷ್ಟಾಗುತ್ತದೋ 2024ವರೆಗೆ 1100 ರೂಪಾಯಿ ಆಗುತ್ತೆ. ನಿಮಗೆ ಡಿಸ್ಕೌಂಟ್ ಸೇರಿಬಿಟ್ಟು 1000 ರೂಪಾಯಲ್ಲಿ ಈ ಒಂದು ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝೀನ್ಗಳನ್ನು ನೀವು ಪಡೆದುಕೊಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, ಚಿಪ್ಕೋ ಚಳವಳಿ ನಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಉತ್ತರಾಖಂಡದಲ್ಲಿ ಜರುಗಿರುವಂಥದ್ದು. 1973ರಲ್ಲಿ ಈ ಒಂದು ಚಿಪ್ಕೋ ಚಳವಳಿ ಉತ್ತರಾಖಂಡ ರಾಜ್ಯದಲ್ಲಿ ಜರುಗಿರುವಂಥದ್ದು. ಆದರೆ ಯಾಕೆ ಈ ಒಂದು ಚಿಪ್ಕೋ ಚಳವಳಿ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ ಅಂದ್ರೆ ರೀಸೆಂಟಾಗಿ ಏನಾಗಿದೆ ನೋಡ್ರಿ, 1970ರ ಒಂದು ದಶಕದಲ್ಲಿ ಹಿಮಾಲಯದ ರೇನಿ ಮತ್ತು ಮಂಡಲ ಗ್ರಾಮಗಳಲ್ಲಿ ಹುಟ್ಟಿಕೊಂಡಿರುವಂಥ ಚಿಪ್ಕೋ ಚಳವಳಿಯು ಇತ್ತೀಚೆಗೆ 50ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿರುವಂಥದ್ದು. ಅಂದರೆ ಈ ಒಂದು ಚಿಪ್ಕೋ ಚಳವಳಿ ನಡೆದು ಇಲ್ಲಿಗೆ 50 ವರ್ಷ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಟಾಪಿಕ್ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇನ್ನು ಇದರ ಅಂಡರದಲ್ಲಿ ನಾವು ಚಿಪ್ಕೋ ಚಳವಳಿ ಬಗ್ಗೆ ಮಾತಾಡ್ತಾ ಬಂದ ನೋಡಿ, ಇದು ಒಂದು ಅಹಿಂಸಾತ್ಮಕ ಆಂದೋಲನವಾಗಿದ್ದು 1973ರಲ್ಲಿ ಉತ್ತರಾಖಂಡ, ಆಗ ಏನಾಗಿತ್ತು ಉತ್ತರ ಪ್ರದೇಶದಲ್ಲೇ ಈ ಒಂದು ಚಂಬಾಲಿ ಜಿಲ್ಲೆ ಆಗಿತ್ತು. ತದನಂತರದಲ್ಲಿ ಉತ್ತರ ಪ್ರದೇಶದಿಂದ ಉತ್ತರಾಖಂಡನ ಸೆಪರೇಟ್ ಮಾಡಲಾಗಿರುವಂಥದ್ದು. ಈ ಪ್ರಸ್ತುತವಾಗಿ ನಾವು ಮಾತಾಡ್ತಾ ಬಂದ್ರೆ ಈ ಒಂದು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಚಿಪ್ಕೋ ಚಳವಳಿ ಹುಟ್ಟಿಕೊಂಡಿರುವಂಥದ್ದು. ಇನ್ನು ಸುಂದರ್ಲಾಲ್ ಬಹುಗುಣ ಅವರು ಹಿಮಾಲಯದ ಇಳಿಜಾರುಗಳಲ್ಲಿ ಮರಗಳನ್ನು ಕಾಪಾಡಲು ಪ್ರಾರಂಭ ಮಾಡಿರುವಂಥದ್ದು. ಅಂದರೆ ಈ ಒಂದು ಚಿಪ್ಕೋ ಚಳವಳಿಯ ಒಂದು ಮುನ್ನಡೆಸುವಂಥ ನಾಯಕರು ಯಾರಂದ್ರೆ ಸುಂದರ್ಲಾಲ್ ಬಹುಗುಣ ಅಂತ ನಾವು ಹೇಳ್ತೀವಿ. ಇನ್ನು ಸುಂದರ್ಲಾಲ್ ಬಹುಗುಣ ಅವ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಹಿಮಾಲಯದಲ್ಲಿ ಮರಗಳನ್ನು ರಕ್ಷಿಸಲು ಚಿಪ್ಕೋ ಚಳವಳಿಯನ್ನು ಮುನ್ನಡೆಸಿರುವಂಥದ್ದು. ಅದರಲ್ಲಿಯೇ ಪರಿಸರ ಶಾಸ್ತ್ರವು ಶಾಶ್ವತ ಆರ್ಥಿಕತೆ ಎಂಬ ಘೋಷಣೆಯನ್ನು ಕೂಡ ಜನಪ್ರಿಯಗೊಳಿಸಿರುವಂಥದ್ದು. ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು, ಪರಿಸರ ಶಾಸ್ತ್ರವು ಶಾಶ್ವತ ಆರ್ಥಿಕತೆ ಎಂಬ ಘೋಷಣೆ ಜನಪ್ರಿಯಗೊಳಿಸಿರುವಂಥ ನಾಯಕರು ಯಾರಂದ್ರೆ ಸುಂದರ್ಲಾಲ್ ಬಹುಗುಣ ಅಂತ ಹೇಳ್ತೀವಿ. ಇನ್ನು ಹಿಮಾಲಯದ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ಬೀಜ ಬಚಾವೋ ಆಂದೋಲನ ಕೂಡ ಇವರು ಬೆಂಬಲಿಸಿರುವಂಥದ್ದು. ಇವರಿಗೆ ಒಂದು ಪರಿಸರ ಚಟುವಟಿಕೆಗಾಗಿ ಭಾರತ ಸರ್ಕಾರವು 2009ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿರುವಂಥದ್ದು. ಇನ್ನು ನೋಡಿ ಇಲ್ಲಿ ಏನು ಕೊಟ್ಟಿದ್ದೀವಿ ಅಂದ್ರೆ ಒಂದು ಕಡೆ
ಈ ಮೂಮೆಂಟ್ ಬಗ್ಗೆ ಕೊಟ್ಟಿದ್ದೀವಿ. ತದನಂತರದಲ್ಲಿ ಒಂದು ಕಡೆ ಯಾವ ಒಂದು ವರ್ಷದಲ್ಲಿ ಮೂಮೆಂಟ್ ಜರುಗಿರುವಂಥದ್ದು, ಪ್ರಮುಖವಾಗಿ ಈ ಒಂದು ಮೂಮೆಂಟ್ ಯಾವ ಪ್ಲೇಸಲ್ಲಿ ಜರುಗಿರುವಂಥದ್ದು, ಇನ್ನು ಇದರಲ್ಲಿ ಈ ಒಂದು ಮೂಮೆಂಟನ್ನು ಮುನ್ನಡೆಸಿರುವಂಥ ನಾಯಕ ಯಾರು ಅದ್ರ ಬಗ್ಗೆ ಕೊಟ್ಟಿದ್ದೀವಿ. ಮೊದಲನೇದು ಯಾವ್ದು ನೋಡ್ರಿ, ಬಿಷ್ಣೋಯಿ ಮೂಮೆಂಟ್ ಅನ್ನೋದು 2017ರಲ್ಲಿ ಜರುಗಿರುವಂಥದ್ದು. ಯಾವ ಪ್ಲೇಸಲ್ಲಿ ಈ ಒಂದು ಮೂಮೆಂಟ್ ನಡೆದಿತ್ತು ಅಂದ್ರೆ ರಾಜಸ್ಥಾನದಲ್ಲಿ ಜರುಗಿರುವಂಥದ್ದು. ಇನ್ನು ಇದರ ಒಂದು ಲೀಡರ್ ಯಾರು ವಹಿಸಿದ್ರು ಅಂದ್ರೆ ಅಮೃತಾ ದೇವಿ ಅಂತ ಹೇಳ್ತೀವಿ. ಇನ್ನು ಚಿಪ್ಕೋ ಚಳವಳಿ ಈಗ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇದು ಜರುಗಿರುವಂಥ ವರ್ಷ ಯಾವ್ದಾರ 1973. ಇನ್ನು ಜರುಗಿರುವಂಥ ರಾಜ್ಯ ಯಾವ್ದಾರ ಉತ್ತರಾಖಂಡ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಲೀಡರ್ಶಿಪ್ ಯಾರು ವಹಿಸಿದಾರ, ಸುಂದರ್ ಲಾಲ್ ಬಹುಗುಣ ಮತ್ತು ಚಾಂಡಿ ಪ್ರಸಾದ್ ಭಟ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಸುಂದರ್ ಲಾಲ್ ಬಹುಗುಣ ಕೂಡ ಕೇಳ್ತಾರೆ ನಿಮ್ಗೆ, ಚಾಂಡಿ ಪ್ರಸಾದ್ ಭಟ್ ಅವರು ಕೂಡ ಕೇಳ್ತಾರೆ. ಇಬ್ರು ಕೂಡ ಈ ಒಂದು ಚಿಪ್ಕೋ ಚಳವಳಿಯನ್ನು ಮುನ್ನಡೆಸಿರುವಂಥದ್ದು. ಇನ್ನು ತದನಂತರದಲ್ಲಿ ಸೈಲೆಂಟ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಇದು 1978ರಲ್ಲಿ ಜರುಗಿರುವಂಥದ್ದು. ಇದು ಕೇರಳ ರಾಜ್ಯದಲ್ಲಿ ಜರುಗಿರುವಂಥ ಒಂದು ಏನಪ್ಪ ಅಂದ್ರೆ ಮೂಮೆಂಟ್ ಅಂತ ಹೇಳ್ತೀವಿ. ಇನ್ನು ಜಂಗಲ್ ಬಚಾವೋ ಆಂದೋಲನ 1982ರಲ್ಲಿ ಜರುಗಿರುವಂಥದ್ದು. ಇದು ಬಿಹಾರ ರಾಜ್ಯದಲ್ಲಿ ಸಂಬಂಧಪಟ್ಟಿರುವಂಥದ್ದು. ತದನಂತರದಲ್ಲಿ ಅಪ್ಪಿಕೋ ಮೂಮೆಂಟ್ ನೋಡಿ, ಕರ್ನಾಟಕದಲ್ಲಿ ಜರುಗಿರುವಂಥ ಒಂದು ಪ್ರಸಿದ್ಧ ಮೂಮೆಂಟ್ ಅಂದರೆ ಅಪ್ಪಿಕೋ ಮೂಮೆಂಟ್ ಅಂತ ಹೇಳ್ತೀವಿ. ಇದು 1983ರಲ್ಲಿ ಜರುಗಿರುವಂಥದ್ದು. ಈ ಒಂದು ಮೂಮೆಂಟ್ದ ಒಂದು ಲೀಡರ್ಶಿಪ್ ಯಾರು ವಹಿಸಿದ್ರು ಅಂದ್ರೆ ಲಕ್ಷ್ಮೀ ನರಸಿಂಹ ಯುವಕ ಮಂಡಳಿ ಮತ್ತು ಯಾರಪ್ಪ ಅಂತಂದ್ರೆ ಪಾಂಡುರಂಗ ಹೆಗಡೆ ನೋಡ್ರಿ. ಪಾಂಡುರಂಗ ಹೆಗಡೆ ಅನ್ನೋ ಒಂದು ಹೆಸರು ಮಾತ್ರ ನಿಮಗೆ ನೆನಪಿರ್ಬೇಕು ಇಲ್ಲಿ. ಇದು ಜರುಗಿರುವಂಥದ್ದು ಕರ್ನಾಟಕದ 1983ರಲ್ಲಿ ಪಾಂಡುರಂಗ ಹೆಗಡೆ ಅವರು ಈ ಒಂದು ಮೂಮೆಂಟನ್ನು ಒಂದು ಲೀಡರ್ಶಿಪ್ಪನ್ನು ವಹಿಸಿರುವಂಥದ್ದು. ತದನಂತರದಲ್ಲಿ ತೆಹರಿ ಡ್ಯಾಮ್ ಈ ಒಂದು ಮೂಮೆಂಟ್ ಜರುಗಿರುವಂಥದ್ದು 1980 ಹಿಡ್ಕೊಂಡು 1990ರವರೆಗೆ ಜರುಗಿರುವಂಥದ್ದು. ಇದೆಲ್ಲಪ್ಪ ಅಂದ್ರೆ ಉತ್ತರಾಂಚಲ ಅಂದ್ರೆ ಉತ್ತರಾಖಂಡಲ್ಲಿ ಜರುಗಿರುವಂಥದ್ದು. ಇನ್ನು ನರ್ಮದಾ ಬಚಾವ್ ಆಂದೋಲನ 1980ರಲ್ಲಿ ಜರುಗಿರುವಂಥದ್ದು. ಇದು ಎಲ್ಲಪ್ಪ ಅಂದ್ರೆ ಗುಜರಾತ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಈ ಥರ ಒಂದು ಟೋಟಲ್ 33 ಡ್ಯಾಮ್ಸ್ಗಳ ಒಂದು 2 ಮೇನ್ಸ್ ಯಾರಪ್ಪ ಅಂತ ಸರ್ದಾರ್ ಸರೋವರ್ ಡ್ಯಾಮ್ ಮತ್ತು ಇಂದಿರಾ ಸಾಗರ ಪ್ರಾಜೆಕ್ಟ್. ನರ್ಮದಾ ನದಿ ಒಂದು ಬಚಾವ್ ಆಂದೋಲನ ಜರುಗಿರುವಂಥದ್ದು 1980ರಲ್ಲಿ ಗುಜರಾತ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಯಾವುದಂದ್ರೆ ಕ್ಲೈಮೇಟ್ ಆಕ್ಷನ್ ಸ್ಟ್ರೈಕ್ ಜರುಗಿರುವಂಥದ್ದು 2019ರಲ್ಲಿ. ಇದು ಎಲ್ಲಪ್ಪ ಅಂದ್ರೆ ಒಂದು ಪ್ಲೇಸ್ ಏನಂದ್ರೆ ಒಂದು ಡೆಲ್ಲಿ, ತದನಂತರ ಮುಂಬೈ, ಬೆಂಗಳೂರು, ಕೋಲ್ಕತ್ತಾ, ಚೆನ್ನೈ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ರೈಟ್ ಟು ಬ್ರೆತ್ ಪ್ರೊಟೆಸ್ಟ್ ಜರುಗಿರುವಂಥದ್ದು 2019ರಲ್ಲಿ ನ್ಯೂ ಡೆಲ್ಲಿ ಜರುಗಿರುವಂಥದ್ದು. ಇನ್ನು ಸೇವ್ ದಿಹಿಂಗ್ ಪಟ್ಕಾಯತಳಿ ಈ ಒಂದು ಮೂಮೆಂಟ್ ಜರುಗಿರುವಂಥದ್ದು 2020ರಲ್ಲಿ. ಇದು ಅಸ್ಸಾಮಲ್ಲಿ ಜರುಗಿರುವಂಥ ಒಂದು ಮೂಮೆಂಟು. ಇನ್ನು ಸೇವ್ ಏರಿಯಾ ಅನ್ನೋದು 2019-20ರಲ್ಲಿ ಜರುಗಿರುವಂಥದ್ದು. ಇದು ಮುಂಬೈಯಲ್ಲಿ ನಡೆದಿರುವಂಥ ಒಂದು ಪ್ಲೇಸು, ಈ ಒಂದು ಮೂಮೆಂಟ್ ಅಂತ ಹೇಳ್ತೀವಿ. ಎಲ್ಲ ಸೇವ್ ಸುಂದರಬನ್ ನಡೆದಿರುವಂಥದ್ದು. ಇದೂ ಕೂಡ ಒಂದು ಮೂಮೆಂಟು 2020ರಲ್ಲಿ ಜರುಗಿರುವಂಥದ್ದು. ಇನ್ನು ಸುಂದರಬನ್ ಬಂದರೆ ವೆಸ್ಟ್ ಬೆಂಗಾಲಲ್ಲಿ ಜರುಗಿರುವಂಥ ಒಂದು ಮೂಮೆಂಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರು ನೋಡ್ರಿ, ತ್ರಿಶೂರ ಪೂರಮ ಭವ್ಯವಾದ ದೇವಾಲಯ ಉತ್ಸವ ಪ್ರಾಥಮಿಕವಾಗಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಕೇರಳ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ರೀಸೆಂಟಾಗಿ ದಕ್ಷಿಣ ಭಾರತದ ರಾಜ್ಯವಾಗಿರುವಂಥ ಕೇರಳವು ಶ್ರೀಮಂತ ಒಂದು ಸಾಂಸ್ಕೃತಿಕ ಉತ್ಸವಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಅಲ್ಲಿ ಇತ್ತೀಚೆಗೆ ಯಾವುದಪ್ಪ ಅಂದ್ರೆ ಅತಿ ದೊಡ್ಡ ದೇವಾಲಯ ಉತ್ಸವ ಆಗಿರುವಂಥ ತ್ರಿಶೂರ ಪೂರಮ್ ಅನ್ನು ನಡೆಸಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟಾಗಿ ಸುದ್ದಿಯಲ್ಲಿರುವಂಥ ತ್ರಿಶೂರ ಒಂದು ಪೂರಂ ಅನ್ನೋ ಒಂದು ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡಲಾಗಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡಲಾಗಿರುವಂಥದ್ದು. ಇದರ ಅಂಡರದಲ್ಲಿ ನಾವು ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಉತ್ಸವಗಳನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ ಅದರ ಬಗ್ಗೆಯೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಒಂದು ಕಡೆ ರಾಜ್ಯಗಳು ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ಯಾವ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತೆ ಅದರ ಬಗ್ಗೆ ಕೊಟ್ಟಿದ್ದೀವಿ. ಮೊದಲನೇ ಯಾವ ನೋಡ್ರಿ, ಅಸ್ಸಾಂ ರಾಜ್ಯದಲ್ಲಿ ಯಾವ್ದಾರ ಭೋಗಾಲಿ ಬಿಹು ಅನ್ನೋ ಒಂದು ಅಸ್ಸಾಂ ಏನಪ್ಪ ಅಂತ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಛತ್ತೀಸ್ಗಢ ರಾಜ್ಯದಲ್ಲಿ ಬಸ್ತಾರ್ ದಸರಾ ಅನ್ನೋ ಒಂದು ಹಬ್ಬ ಸೆಲೆಬ್ರೇಟ್ ಮಾಡಲಾಗ್ತಾ ಇರುವಂಥದ್ದು. ಗುಜರಾತ್ನಲ್ಲಿ ಕಚ್ ಉತ್ಸವ, ತದನಂತರದಲ್ಲಿ ಹರಿಯಾಣದಲ್ಲಿ ಯಾವುದಪ್ಪ ಅಂತಾರೆ ಬೈಸಾಖಿ. ಅಂದರೆ ಕೇವಲ ಹರಿಯಾಣದಲ್ಲಿ ಮಾತ್ರ ಬೈಸಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ, ಪಂಜಾಬ್ನಲ್ಲಿ ಕೂಡ ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ನಂತರದಲ್ಲಿ ಜಾರ್ಖಂಡ್ದಲ್ಲಿ ಯಾವ್ದಾರ ಕರಮ್ ಉತ್ಸವ ಅಂತ ಹೇಳ್ತೀವಿ. ಆಮೇಲೆ ಕೇರಳದಲ್ಲಿ ಯಾವುದಂದ್ರೆ ಓಣಂ ಉತ್ಸವ. ಈ ಓಣಂ ಅನ್ನೋ ಫೆಸ್ಟಿವಲ್ ಕೂಡ ಇದರಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಿರುವಂಥದ್ದು. ಇನ್ನೊಂದು ಫೇಮಸ್ ಫೆಸ್ಟಿವಲ್ ಆಗಿರುವಂಥ ಹಾರ್ನ್ ಬಿಲ್ ಫೆಸ್ಟಿವಲ್, ಇದು ನಾವು ನಾಗಾಲ್ಯಾಂಡ್ದಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಪಂಜಾಬ್ನಲ್ಲಿ ಲೋಹರಿ ಅನ್ನೋ ಒಂದು ಫೆಸ್ಟಿವಲು, ತದನಂತರದಲ್ಲಿ ಬೈಸಾಖಿ ಅನ್ನೋದು. ಇನ್ನು ತೆಲಂಗಾಣದಲ್ಲಿ ಯಾವುದಪ್ಪ ಅಂದ್ರೆ 2 ಬೋನಾಲು ಮತ್ತು ಬತುಕಮ್ಮ ಹಬ್ಬ ಫೇಮಸ್ ಆಗಿರುವಂಥದ್ದಲ್ಲಿ ಬೋನಾಲ್ ಹಬ್ಬ, ಇದು ತೆಲಂಗಾಣದಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು ತ್ರಿಪುರಾದಲ್ಲಿ ಖಾರ್ಚಿ ಪೂಜೆ ಅನ್ನೋದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ. ಈ ಥರ ಏನಂದ್ರೆ ನಿಮ್ಮ ಎಕ್ಸಾಮಲ್ಲಿ ಈ ಒಂದು ಕಡೆ ಏನಪ್ಪ ಅಂದ್ರೆ ಒಂದು ಕಡೆ ನಿಮ್ಗೆ ಫೆಸ್ಟಿವಲ್ ಕೊಡ್ತಾರೆ, ಇನ್ನೊಂದು ಕಡೆ ಏನಂದ್ರೆ ರಾಜ್ಯಗಳು ಕೊಡ್ತಾರೆ. ಇದರಲ್ಲಿ ಹೊಂದಿಸಿ ಬರೀ ಇರುತ್ತೆ, ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ದ್ಯಾಟ್ ಇವೆಲ್ಲವೂ ಇನ್ಫಾರ್ಮೇಷನ್ ಕೂಡ ನಿಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಯಬೇಕು.
ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ಜಾಗತಿಕವಾಗಿ ಮಿಲಿಟರಿಗಾಗಿ ಅತಿ ಹೆಚ್ಚಿನ ಮೊತ್ತವನ್ನು ವಿನಿಯೋಗಿಸುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದರ ಎರಡನೇ ಆಪ್ಷನು ಅಮೆರಿಕ ಇದಕ್ಕೆ ಸರಿಯಾದ ಉತ್ತರ. ಈ ಪ್ರಶ್ನೆ ಯಾಕೆ ಕೇಳಿದ್ರೆ ರೀಸೆಂಟ್ ಆಗಿ ಸ್ಟಾಕ್ ಹೋಮ್ನ ಒಂದು ಸಂಸ್ಥೆಯಾಗಿರುವಂಥ ಸಿಫ್ರಿ ಏನು ಮಾಡಿದಾರೆ, ಭಾರತವು ಈ ಒಂದು ಮಿಲಿಟರಿಗಾಗಿ ಅತಿ ಹೆಚ್ಚು ಮೊತ್ತವನ್ನು ಖರ್ಚು ಮಾಡುವಂಥ 4ನೇ ದೇಶವಾಗಿ ಹೊರಹೊಮ್ಮಿದೆ ಅಂತ ರೀಸೆಂಟ್ ಆಗಿ ಈ ಒಂದು ಸಿಪ್ರಿ ರಿಪೋರ್ಟ್ ತಿಳಿಸಿರುವಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಇದರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಜಾಗತಿಕವಾಗಿ ಮಿಲಿಟರಿ ಅಗತ್ಯಗಳಿಗಾಗಿ ಅತಿ ಹೆಚ್ಚಿನ ಮೊತ್ತವನ್ನು ವಿನಿಯೋಗಿಸುವ ದೇಶಗಳ ಸಾಲಿನಲ್ಲಿ ಭಾರತವು 4ನೇ ಸ್ಥಾನದಲ್ಲಿ ಇದೆ ಎಂದು ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗ್ತದ್ರಿ. ನಾವು ಏನಂದ ಕ್ರಮವಾಗಿ ಈ ಒಂದು ಮಿಲಿಟರಿಗಾಗಿ ಅತಿ ಹೆಚ್ಚು ಯಾವ ಒಂದು ರಾಷ್ಟ್ರಗಳು ಹಣವನ್ನು ಖರ್ಚು ಮಾಡ್ತವೆ ಅಂತ ನೋಡ್ತಾ ಬಂದ್ರೆ, ಮೊದಲ ಸ್ಥಾನದಲ್ಲಿರುವಂಥದ್ದು ಅಮೆರಿಕ, ಎರಡನೇ ಸ್ಥಾನದಲ್ಲಿರುವುದು ಚೀನಾ, ತದನಂತರದಲ್ಲಿ 3ನೇ ಸ್ಥಾನದಲ್ಲಿರುವುದು ರಷ್ಯಾ, ನಂತರದಲ್ಲಿ 4ನೇ ಸ್ಥಾನದಲ್ಲಿ ಯಾವುದಪ್ಪ ಅಂತಂದ್ರೆ ಭಾರತ ಅಂತ ಹೇಳ್ತೀವಿ. 2023ರಲ್ಲಿ ಭಾರತವು ಮಿಲಿಟರಿಗಾಗಿ ಸರಿಸುಮಾರು 6.96 ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿರುವಂಥದ್ದು. ಏನು ಅಮೆರಿಕ, ಚೀನಾ ಮತ್ತು ರಷ್ಯಾ ಮೊದಲ 3 ಸ್ಥಾನಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಮೊದಲ ಸ್ಥಾನದಲ್ಲಿ ಅಮೆರಿಕ, ಎರಡನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ರಷ್ಯಾ, 4ನೇ ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಇನ್ನು ಭಾರತ ಯಾಕೆ ಒಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾಕೆ ಒಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಮಿಲಿಟರಿಗಾಗಿ ವೆಚ್ಚ ಮಾಡಲಾಗ್ತದೆ ಅಂದ್ರೆ, ಉಕ್ರೇನ್ನಲ್ಲಿ ನಡೀತಿರುವಂಥ ಯುದ್ಧ ಆಗಿರ್ಬೋದು, ಏಷ್ಯಾ, ಮಧ್ಯಪ್ರಾಚ್ಯ ಹಾಗೂ ಓಷಾನಿಯನ್ ಪ್ರದೇಶದಲ್ಲಿ ಸಂಘರ್ಷ ಹೆಚ್ಚುತ್ತಿರುವುದು, ಇದರಿಂದಾಗಿ ಮಿಲಿಟರಿ ವೆಚ್ಚದಲ್ಲಿ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ಈ ಒಂದು ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ತದನಂತರ 2023ರಲ್ಲಿ ವಿಶ್ವ ಮಟ್ಟದಲ್ಲಿ ಮಿಲಿಟರಿ ವೆಚ್ಚ ಹೆಚ್ಚಳ ಕಂಡು ಬಂದಿರುವಂಥದ್ದು. ಅಂದರೆ ಈ ಒಂದು ವೆಚ್ಚಗಳು ಸತತ 9 ವರ್ಷಗಳಿಂದ ಹೆಚ್ಚುತ್ತಾ ಬಂದಿರುವಂಥದ್ದು. 2023ರಲ್ಲಿ ಕೂಡ ಮಿಲಿಟರಿಗಾಗಿ ಖರ್ಚು ಮಾಡುವಂಥ ವೆಚ್ಚಗಳು ಜಾಸ್ತಿ ಆಗಿರುವಂಥದ್ದು. ಇದು ಸತತ ಏರಿಕೆ ಆಗ್ತಾ ಇರುವಂಥದ್ದು 9 ವರ್ಷಗಳ ಸಂದಿರುವಂಥದ್ದು. 2023ರಲ್ಲಿ ಒಟ್ಟು 203 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಒಂದು ಮಿಲಿಟರಿಗಾಗಿ ಖರ್ಚು ಮಾಡಲಾಗಿರುವಂಥದ್ದು. 2023ರಲ್ಲಿ ಮಿಲಿಟರಿ ಮೇಲಿನ ವೆಚ್ಚವು ಶೇಕಡ 6.8ರಷ್ಟು ಹೆಚ್ಚಳ ಕಂಡು ಬಂದಿದ್ದು, ಇದು 2009ರ ನಂತರದ ಅತ್ಯಂತ ತೀವ್ರ ಪ್ರಮಾಣದ ಏರಿಕೆ ಎಂದು ವರದಿ ಉಲ್ಲೇಖ ಮಾಡಿರುವಂಥದ್ದು. ಭಾರತವು 2023ರಲ್ಲಿ ಮಿಲಿಟರಿಗಾಗಿ 6.96 ಲಕ್ಷ ಕೋಟಿ ವೆಚ್ಚ ಮಾಡಿರುವಂಥದ್ದು. 2022ಕ್ಕೆ ವೆಚ್ಚಕ್ಕೆ ಹೋಲಿಸಿದರೆ ಭಾರತವು 2023ರಲ್ಲಿ ಮಾಡಿರುವಂಥ ವೆಚ್ಚ ಶೇಕಡ 4.2ರಷ್ಟು ಇಲ್ಲಿ ಹೆಚ್ಚಾಗಿರುವಂಥದ್ದು. ಅಂದರೆ 2023 ಮತ್ತು 2022 ನಾವು ಕಂಪ್ಯಾರಿಸನ್ ಮಾಡಿದ್ರೆ, ಭಾರತದಲ್ಲಿ 2023ರಲ್ಲಿ ಮಿಲಿಟರಿಗಾಗಿ ಖರ್ಚು ಮಾಡಿರುವಂಥ ಅಮೌಂಟ್ ಜಾಸ್ತಿ ಆಗಿರುವಂಥದ್ದು. ಅದು ಎಷ್ಟು ಪರ್ಸೆಂಟೇಜ್ ಏರಿಕೆ ಅಂದ್ರೆ 4.2% ಇಲ್ಲಿ ಜಾಸ್ತಿ ಆಗಿರುವಂಥದ್ದು. ಇನ್ನು ಭಾರತದಲ್ಲಿ ವೆಚ್ಚ ಹೆಚ್ಚಕ್ಕಾಗಿದ್ದಕ್ಕೆ ಮುಖ್ಯ ಕಾರಣ ಯಾವುದಪ್ಪ ಅಂತಂದ್ರೆ, ಕಾರ್ಯಾಚರಣೆ ವೆಚ್ಚದಲ್ಲಿ ಏರಿಕೆ ಕಂಡು ಬಂದಿರುವಂಥದ್ದು. ಅದಲ್ಲದೆ ಸಿಬ್ಬಂದಿ ಮೇಲಿನ ಒಂದು ವೆಚ್ಚದಲ್ಲಿ ಏರಿಕೆ ಕಂಡು ಬಂದಿರುವಂಥದ್ದು. ಈ 2 ಪ್ರಮುಖ ಕಾರಣಗಳಿಂದಾಗಿ ಭಾರತದಲ್ಲಿ ಮಿಲಿಟರಿಗಾಗಿ ಮಾಡುವಂಥ ವೆಚ್ಚ ಜಾಸ್ತಿ ಆಗಿರುವಂಥದ್ದು. ಈ 2 ವೆಚ್ಚಗಳು ಒಟ್ಟು ಮಿಲಿಟರಿ ವೆಚ್ಚದ ಶೇಕಡ 80ರಷ್ಟು ಆಗುತ್ತವೆ ಎಂದು ವರದಿ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಸ್ಟಾಕ್ ಹೋಮ್ ಈ ಒಂದು ಸಿಪ್ರಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಸಿಪ್ರಿ ಅಂದರೆ ಏನಂದ್ರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಸ್ಟಾಕ್ ಹೋಮ್ನಲ್ಲಿರುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದ್ದು ಯಾವಂದ್ರೆ 1966 ಅಂತ ಹೇಳ್ತೀವಿ. ಇನ್ನು ಪ್ರಸ್ತುತ ಈ ಒಂದು ಸಂಸ್ಥೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಯಾರಾದ್ರೆ ಡಾನ್ ಸ್ಮಿತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, UN ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ನ ಪಕ್ಷಗಳ 28ನೇ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಸುಲ್ತಾನ್ ಅಹಮದ್ ಅಲ್ ಜಬಾರ್ ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, UN ಫ್ರೇಮ್ವರ್ಕ್ಸ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ನ ಪಕ್ಷಗಳ 28ನೇ ಸಮ್ಮೇಳನದ ಅಂದರೆ COP28 ಅಂತ ಹೇಳ್ತೀವಿ ಅಧ್ಯಕ್ಷರಾಗಿರುವಂಥ ಸುಲ್ತಾನ್ ಅಹಮದ್ ಅಲ್ ಜಬಾರ್ ಅವರಿಗೆ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ನಾಯಕತ್ವಕ್ಕಾಗಿ ಜಾಗತಿಕ ಶಕ್ತಿ ಪರಿವರ್ತನೆಯ ಪರಿಣಾಮ ಪ್ರಶಸ್ತಿಯನ್ನು ಗೆದ್ದಿರುವಂಥದ್ದು. ಅಂದರೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡನ್ನು ರೀಸೆಂಟ್ ಆಗಿ 2000 ಈ ಒಂದು COP20 ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಸುಲ್ತಾನ್ ಅಹಮದ್ ಅಲ್ ಜಬಾರ್ ಅವರಿಗೆ ನೀಡಿ ಗೌರವಿಸಲಾಗಿರುವಂಥದ್ದು. ವರ್ಲ್ಡ್ ಎನರ್ಜಿ ಕೌನ್ಸಿಲವು ವರ್ಲ್ಡ್ ಎನರ್ಜಿ ಲೀಡರ್ಶಿಪ್ ಅವಾರ್ಡ್ಸ್ ಭಾಗವಾಗಿ ಈ ಒಂದು ಪ್ರಶಸ್ತಿಗಳನ್ನು ನೀಡಲಾಗಿರುವಂಥದ್ದು. ಇನ್ನು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಅವಾರ್ಡ್ಸ್ ಬಗ್ಗೆ ಇಂಪ್ಯಾಕ್ಟ್ ಅವಾರ್ಡ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ 4 ಉದ್ಘಾಟನಾ ವರ್ಲ್ಡ್ ಎನರ್ಜಿ ಲೀಡರ್ಶಿಪ್ ಅವಾರ್ಡ್ಗಳಲ್ಲಿ ಒಂದಾಗಿರುವಂಥದ್ದು.
ಅಂದರೆ ಮೊದಲ ಬಾರಿಗೆ ಈ ಒಂದು ಯಾವುದಪ್ಪ ಅಂದ್ರೆ ವರ್ಲ್ಡ್ ಎನರ್ಜಿ ಲೀಡರ್ಶಿಪ್ ಅವಾರ್ಡ್ಗಳನ್ನು ಪ್ರದಾನ ಮಾಡಲಾಗ್ತಿರುವಂಥದ್ದು. ಪ್ರಮುಖವಾಗಿ 4 ಅವಾರ್ಡ್ಗಳಿರುವಂಥದ್ದು. ಅದರಲ್ಲಿ ಇದು ಯಾವುದಪ್ಪ ಅಂದ್ರೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ ಕೂಡ ಸೇರಿರುವಂಥದ್ದು. ಆದರೆ ಮಿಕ್ಕಿರುವಂಥ 3 ಅವಾರ್ಡ್ಗಳು ಯಾವಂದ್ರೆ ಒಂದು ಎನರ್ಜಿ ಸಿಸ್ಟಮ್ ಲುಮಿನರಿ ಅವಾರ್ಡ್ ಅಂತ ಹೇಳ್ತೀವಿ, ಏನೋ ಹ್ಯುಮನೈಸಿಂಗ್ ಎನರ್ಜಿ ಅವಾರ್ಡ್ ಅಂತ ಹೇಳ್ತೀವಿ ಎರಡನೇದು, ಮೂರನೇದು ಅಂದ್ರೆ ವರ್ಲ್ಡ್ ಎನರ್ಜಿ ವಿಷನರಿ ಲೀಡರ್ಶಿಪ್ ಅವಾರ್ಡ್ ಅನ್ನೋದು. ಒಟ್ಟು 4 ಅವಾರ್ಡ್ಗಳನ್ನು ನೀಡಲಾಗ್ತಿರುವಂಥದ್ದು. ಇದರಲ್ಲಿ ಎನರ್ಜಿ ಸಿಸ್ಟಮ್ಸ್ ಲುಮಿನರಿ ಅವಾರ್ಡ್ಸ್ ನೀಡಿರೋದು ಯಾರಿಗೆ ಅಂದ್ರೆ ವಾಕ್ಲೇವ್ ಸ್ಮೆಲ್ ಅಂತ ಹೇಳ್ತೀವಿ. ಆಮೇಲೆ ಹ್ಯುಮನೈಸಿಂಗ್ ಎನರ್ಜಿ ಅವಾರ್ಡ್ ಯಾರಿಗೆ ನೀಡಲಾಗಿದೆ ಬೇರ್ ಫುಡ್ ಕಾಲೇಜ್ ಇಂಟರ್ನ್ಯಾಷನಲ್ ಈ ಒಂದು ಸಂಸ್ಥೆಗೆ ನೀಡಲಾಗಿರುವಂಥದ್ದು. ಇನ್ನು ವರ್ಲ್ಡ್ ಎನರ್ಜಿ ವಿಷನರಿ ಲೀಡರ್ಶಿಪ್ ಅವಾರ್ಡ್ ನೀಡಿರುವುದು ಯಾರಿಂದ ಡೇನಿಯಲ್ ನಿಕೋಲ್ ಡುನ್ಲೋಪ್ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನ್ಸ್ ಕೇಳಿದ್ರೆ ನೋಡ್ರಿ, ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದಾರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಟೇಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಇನ್ನು ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವ ಮಿಲಿಟರಿ ವೆಚ್ಚದಲ್ಲಿನ ಪ್ರವೃತ್ತಿಗಳು 2023 ವರದಿಯನ್ನು ಬಿಡುಗಡೆ ಮಾಡಿದ ಪ್ರಶ್ನೆ ಕೇಳಿದರೆ. ಈಗಾಗಲೇ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸಿಪ್ರಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಹಾಗಾದರೆ ಸಿಪ್ರಿ ಅಂದ್ರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗೋಲ್ಡನ್ ಟ್ರೆವೆಲ್ಲಿ ಯಾವ ಜಾತಿಗೆ ಸೇರಿದೆ ಅಂತ ಪ್ರಶ್ನೆ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಮೇನ್ ಆಗಿರುವಂಥದ್ದು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗಿಪಾಂಗ್ ಗ್ಲೇಯಲ್ ಅನ್ನೋದು ಸರೋವರ ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.